ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಕೆಯ ಕತೆ ಕೇವಲ ಮರಗಳನ್ನು ನೆಟ್ಟ ಸರಳ ಕಥೆಯಲ್ಲ, ಇದು ಹೃದಯದ ಬರಡನ್ನು ಹಸಿರಾಗಿಸಿದ ಮಹಾಕಾವ್ಯ. ತುಮಕೂರಿನ ಹಳ್ಳಿಯೊಂದರಲ್ಲಿ ತಿಮ್ಮಕ್ಕ ಬಿಸಿಲು ಮತ್ತು ಕಲ್ಲುಗಳೊಂದಿಗೆ ಹೋರಾಡುತ್ತಾ ಕೂಲಿ ಮಾಡುತ್ತಿದ್ದರು. ಆದರೆ ಆ ಕಲ್ಲುಗಳಿಗಿಂತ ಗಟ್ಟಿಯಾಗಿದ್ದು ಅವರ ಹೃದಯದೊಳಗಿನ ನೋವು, ಮಕ್ಕಳಿಲ್ಲದ ನೋವು, ಸಮಾಜದ ನಿಂದನೆ ಮತ್ತು ಖಾಲಿ ಮನೆ. ಈ ದ್ವಂದ್ವದ ನಡುವೆ ಆಕೆ ತನ್ನ ಪತಿ ಚಿಕ್ಕಯ್ಯನ ಜೊತೆಗೂಡಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡರು. ಮನುಷ್ಯರ ಸಂತಾನ ಕೈಕೊಟ್ಟಾಗ ಇವರು ಭೂಮಿಯನ್ನೇ ದತ್ತು ತೆಗೆದುಕೊಂಡರು. 4-5 ಕಿಲೋಮೀಟರ್ನ ಬರಡು ಹೆದ್ದಾರಿ, ದಿನಕ್ಕೆ 4 ಕಿಲೋಮೀಟರ್ ನಡೆದು ತಂದ ನೀರು, ದಶಕಗಳ ಅವಿರತ ಶ್ರಮ. ಆ ದಂಪತಿ ಕೇವಲ ಮರಗಳನ್ನು ನೆಡಲಿಲ್ಲ, ತಮ್ಮ ಪ್ರೀತಿ, ದುಃಖ ಮತ್ತು ಬದುಕುವ ಆಸೆಯನ್ನು ಆ 400 ಆಲದ ಸಸಿಗಳಿಗೆ ನೀರೆರೆದರು. ಅವರ ತ್ಯಾಗದ ಕಥೆ ಹೇಗೆ ಹಸಿರು ಪರಂಪರೆಯಾಗಿ ಅರಳಿತು, ಅವರ ಬದುಕಿನ ಈ ಪ್ರತಿಯೊಂದು ಎಲೆಯ ಹಿಂದೆ ಅಡಗಿರುವ ನೋವು ಮತ್ತು ವಿಜಯದ ಪಿಸುಮಾತುಗಳನ್ನು ಕೇಳೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ ವಿಜಯಕ್ಷಯ ಕನ್ನಡ ಯೂಟ್ಯೂಬ್ ಚಾನಲ್ನ. ನೀವೇನಾದರೂ ಇದೇ ರೀತಿ ಮಾಹಿತಿಗಳನ್ನು ಮತ್ತೆ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಜಯ ಅಕ್ಷಯ ಕನ್ನಡ ಯೂಟ್ಯೂಬ್ ಚಾನಲ್ನ. ತಿಮ್ಮಕ್ಕ ಅವರ ಆರಂಭಿಕ ಜೀವನವು ಬಡತನದ ಕಠೋರ ಚಕ್ರ ಮತ್ತು ಹುಳಿಕಲ್ ಬಳಿಯ ಕಲ್ಲುಗಣಿಯಲ್ಲಿ ದೈಹಿಕ ಶ್ರಮದಿಂದ ಕೂಡಿದ ಕಷ್ಟದ ಕೂಲಿಯಾಗಿತ್ತು. ಅವರು ಅನಕ್ಷರಸ್ಥರಾಗಿದ್ದರು. ಅವರ ಹೃದಯದಲ್ಲಿ ಸರಳವಾದ ಆದರೆ ಗಾಢವಾದ ಕುಟುಂಬದ ಆಸೆ ಇತ್ತು. ಅವರ ಪತಿ ಚಿಕ್ಕಯ್ಯ ಅವರೊಂದಿಗಿನ ದಾಂಪತ್ಯವು ಗಾಢ ಪ್ರೀತಿಯಿಂದ ಕೂಡಿತ್ತು. ಆದರೆ ಅವರ ಮನೆಯ ಮೇಲೆ ಖಾಲಿ ತೊಟ್ಟಿಲಿನ ನೆರಳು ಆವರಿಸಿತ್ತು. ಅವರ ಕಾಲಘಟ್ಟದ ಸಂಸ್ಕೃತಿಯಲ್ಲಿ ಮಕ್ಕಳಿಲ್ಲದ ಮಹಿಳೆಯು ಸಾಮಾಜಿಕ ನಿಂದನೆ ಮತ್ತು ಕಳಂಕದ ಭಾರವನ್ನು ಹೊರಬೇಕಿತ್ತು. ಹಳ್ಳಿಗರ ಪಿಸುಮಾತುಗಳು ಅಂದರೆ ಬದುಕು ಅರ್ಥಪೂರ್ಣವಾಗಿದೆ ಎಂಬ ಸೂಚನೆಗಳು ಕಲ್ಲುಗಣಿಯಲ್ಲಿ ಒಡೆಯುವ ಕಲ್ಲುಗಳಿಗಿಂತಲೂ ಹೆಚ್ಚು ಚುಚ್ಚುತ್ತಿದ್ದವು. ಈ ಅವಧಿಯು ವೈಯಕ್ತಿಕ ದುಃಖ ಮತ್ತು ಸಾಮಾಜಿಕ ಒತ್ತಡದಿಂದ ತುಂಬಿತ್ತು. ಇದು ಅವರನ್ನು ಆಳವಾದ ಹತಾಶೆಗೆ ತಳ್ಳಿತ್ತು. ತಮ್ಮ ಗುಡಿಸಲಿನ ಮೌನವೇ ಅವರಿಗೆ ದೊಡ್ಡ ಹಿಂಸೆಯಾಗಿತ್ತು. ಆ ಮೌನವು ಶಾಂತಿಯಂತೆ ಭಾಸವಾಗದೆ ಜೀವ ಇರಬೇಕಾದ ಸ್ಥಳದಲ್ಲಿನ ಒಂದು ಶೂನ್ಯತೆಯಂತೆ ಕಾಡುತ್ತಿತ್ತು. ಈ ಆಂತರಿಕ ಬಂಜೆತನವೇ ಅವರ ಬದುಕಿನ ಮಹಾನ್ ನೀತಿಯನ್ನು ನಿರ್ಧರಿಸಿತು. ಭೂಮಿಯನ್ನು ದತ್ತು ಸ್ವೀಕಾರ. ಹೌದು, ಚಿಕ್ಕಯ್ಯ ಅವರು ತಮ್ಮ ದುಃಖವನ್ನು ಮರೆಯಲು ಮರಗಳನ್ನು ನೆಡುವ ಪ್ರಸ್ತಾಪ ಮಾಡಿದಾಗ ಅದು ಕೇವಲ ಒಂದು ಆಕಸ್ಮಿಕ ಸಲಹೆಯಾಗಿರಲಿಲ್ಲ. ಅದು ಪ್ರೀತಿಯಿಂದ ಹುಟ್ಟಿದ ದುಃಖದ ಪರಿಹಾರದ ಅದ್ಭುತ ಕಾರ್ಯತಂತ್ರವಾಗಿತ್ತು. ಅವರು ಆಲದ ಮರವನ್ನು ಆರಿಸಿಕೊಂಡರು. ಇದು ಹಿಂದೂ ಪುರಾಣಗಳಲ್ಲಿ ನಿತ್ಯತ್ವ, ಜೀವನ ಮತ್ತು ಆಶ್ರಯದ ಸಂಕೇತವಾಗಿದೆ. ಇದರ ಬೆಳವಣಿಗೆಗೆ ಅಪಾರ ನೀರು ಮತ್ತು ಆರೈಕೆ ಅಗತ್ಯವಿರುವ ಕಾರಣ ಇದು ಕಠಿಣ ಆಯ್ಕೆಯೂ ಆಗಿತ್ತು. ಅವರ ನಿರ್ಧಾರವು ಒಂದು ಪಕ್ವವಾದ ತಿರುವು. ಅವರು ತಮ್ಮ ಹತಾಶೆಯ ಮಾತೃತ್ವದ ಪ್ರವೃತ್ತಿಯನ್ನು ಮಾನವ ಸಂಬಂಧದಿಂದ ಪ್ರಕೃತಿಯ ಲೋಕಕ್ಕೆ ವರ್ಗಾಯಿಸಿದರು. ಆ 400 ಸಸಿಗಳು ಅವರ ಹಸಿರು ಮಕ್ಕಳು, ಸಾಲು ಮಕ್ಕಳು ಆದವು. ತ್ಯಾಗ, ತಾಯಿಯ ಹೋರಾಟ ಮತ್ತು ದಣಿದವರಿಗೆ ಸಮರ್ಪಣಾ ಮನೋಭಾವ ಇವೆಲ್ಲವೂ ತಾಯಿಯ ಗುಣವಾಗಿತ್ತು. ಅವರ ಕಾರ್ಯ ನಿಜಕ್ಕೂ ಬೆರಗುಗೊಳಿಸುವಂತಿತ್ತು. ವರ್ಷಗಳ ಕಾಲ ಅವರು ದಿನಕ್ಕೆ 4 ಬಾರಿ, ಪ್ರತಿ ಬಾರಿ 4 ಕಿಲೋಮೀಟರ್ ದೂರದಿಂದ ನೀರನ್ನು ಹೊತ್ತು ತರುತ್ತಿದ್ದರು. ಅವರು ಪ್ರತಿದಿನ 50ರಿಂದ 60 ಕುಡುಪಾನಗಳಷ್ಟು ನೀರನ್ನು ಹೊತ್ತು ತಮ್ಮ ಬಳಿಯುವ ಮರಗಳಿಗೆ ಹಾಕುತ್ತಿದ್ದರು. ಇದು ಅವರು ಶ್ರಮದಿಂದ ಗಳಿಸಿದ ನೀರು. ಆ ನೀರನ್ನು ಅವರು ತಮ್ಮ ಉಪಯೋಗಕ್ಕೆ ಬಳಸದೆ ಮರಗಳಿಗಾಗಿ ಮೀಸಲಿಟ್ಟಿದ್ದರು. ತಿಮ್ಮಕ್ಕ ಪ್ರತಿ ಸಸಿಯನ್ನು ದುರ್ಬಲ ಶಿಶುವಿನಂತೆ ನೋಡಿಕೊಂಡರು. ಅವುಗಳೊಂದಿಗೆ ಮಾತನಾಡುತ್ತಿದ್ದರು, ಹಾಡುತ್ತಿದ್ದರು ಮತ್ತು ಮೇಯುವ ದನಕರುಗಳಿಗಿಂತ ಅವುಗಳನ್ನು ಮುಳ್ಳಿನ ಬೇಲಿ ಹಾಕಿ ರಕ್ಷಿಸುತ್ತಿದ್ದರು. ನೀರು ಬತ್ತಿ ಹೋಗುವ ತೀವ್ರ ಬೇಸಿಗೆಯಲ್ಲಿ ತಮ್ಮ ಮಕ್ಕಳು ಬದುಕಬೇಕು ಎಂಬ ಕಾರಣಕ್ಕೆ ಅವರು ನೀರು ಹೂಳುವ ಸ್ಥಳಗಳ ಬಳಿಯೇ ರಾತ್ರಿ ಮಲಗುತ್ತಿದ್ದರು.
ಈ ದಣಿವರಿಯದ ಸಮರ್ಪಣಾ ಭಾವ ಕೇವಲ ಪರಿಸರ ಕಾರ್ಯವಾಗಿರಲಿಲ್ಲ, ಅದು ಅವರಿಗೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಅನಿವಾರ್ಯತೆಯಾಗಿತ್ತು. ತಮ್ಮ ಜೀವನ ಶಕ್ತಿಯನ್ನು ಮರಗಳಿಗೆ ಸುರಿಯುವ ಮೂಲಕ ತಿಮ್ಮಕ್ಕ ಕೊನೆಗೂ ಒಬ್ಬ ತಾಯಿಯಾಗಿ ತಮ್ಮ ನಿಜವಾದ ಗುರುತನ್ನು ಕಂಡುಕೊಂಡರು. ವರ್ಷಗಳು ಕಳೆದಂತೆ ಮರಗಳು ಸಮೃದ್ಧವಾಗಿ ಬೆಳೆದವು ಮತ್ತು ಸ್ಥಳೀಯರು ಅವರನ್ನು ಸಾಲುಮರದ ತಿಮ್ಮಕ್ಕ ಎಂದು ಕರೆಯಲಾರಂಭಿಸಿದರು. ಈ ಹೆಸರು ಸರಳ ವಿವರಣೆಯಿಂದ ಗೌರವದ ಬಿರುದಾಗಿ ಮಾರ್ಪಟ್ಟಿತು. 1991ರಲ್ಲಿ ಚಿಕ್ಕಯ್ಯ ನಿಧನರಾದರು. ತೀವ್ರ ದುಃಖಿತರಾದ ತಿಮ್ಮಕ್ಕ ಅವರು ಒಂಟಿಯಾಗಿರಲಿಲ್ಲ. ಸುಮಾರು 400 ಮರಗಳಿಗೂ ಹೆಚ್ಚು ಮರಗಳು ಅವರ ಜೊತೆಗಿದ್ದವು. ಆ ಮರಗಳು ತಿಮ್ಮಕ್ಕ ಅವರಿಗೆ ಮುಂದುವರಿಯಲು ಕಾರಣವಾದವು. ಪೂರ್ಣವಾಗಿ ಬೆಳೆದ ಆಲದ ಮರಗಳು, ಹಸಿರು ಚಾವಣಿಯು ರಸ್ತೆಗೆ ನೆರಳು, ಶುದ್ಧ ಗಾಳಿ ಮತ್ತು ಜೀವ ನೀಡುವ ಮಳೆಯನ್ನು ಒದಗಿಸಿತು. ಇದು ವೈಯಕ್ತಿಕ ದುಃಖದಿಂದ ಬೆಳೆದ ಸಾರ್ವಜನಿಕ ಸಂಪತ್ತಾಗಿ ಮೂಡಿತು. ಅವರ ಈ ಮೌನ ಐತಿಹಾಸಿಕ ಕಾರ್ಯವನ್ನು ಜಗತ್ತು ಅಂತಿಮವಾಗಿ ಗಮನಿಸಿತು. ಅವರಿಗೆ ಪದ್ಮಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಬಂದಿದ್ದವು. ಇದು ದೊಡ್ಡ ಭಾಷಣಗಳಿಗಾಗಲಿ ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗಾಗಲಿ ಅಲ್ಲ, ಬದಲಿಗೆ ಸರಳವಾದ, ಅಂದರೆ ಅತ್ಯಂತ ಆಳವಾದ ಕೆಲಸಕ್ಕಾಗಿ, ಜೀವಕ್ಕೆ ಪೋಷಣೆ ನೀಡುವುದಕ್ಕಾಗಿ. ತಿಮ್ಮಕ್ಕ ಅವರ ಜೀವನವು ವೈಯಕ್ತಿಕ ಹತಾಶೆಯನ್ನು ಸಾರ್ವತ್ರಿಕ ಉದ್ದೇಶವನ್ನಾಗಿ ಪರಿವರ್ತಿಸುವ ಒಂದು ಮಹಾನ್ ಪಾಠವಾಗಿತ್ತು. ಅವರು ತಮ್ಮ ಮನೆಯ ಶೂನ್ಯತೆಯನ್ನು ತೆಗೆದುಕೊಂಡು ಇಡೀ ಜಗತ್ತನ್ನು ಸಮೃದ್ಧವಾಗಿ ಇಡುವ ಕಾರ್ಯವನ್ನು ಕೈಗೊಂಡರು. ಮಾತೃತ್ವದ ಆಳವಾದ ರೂಪಕ್ಕೆ, ರಕ್ತಕ್ಕೆ ಸೀಮಿತವಾಗಿಲ್ಲ, ಆದರೆ ದಣಿವರಿಯದ ಬೇಷರತ್ ಪ್ರೀತಿ ಮತ್ತು ಭವಿಷ್ಯದ ಕಾಳಜಿಯಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ ಎಂಬುದನ್ನು ಅವರು ಸಾಬೀತುಪಡಿಸಿದರು. ತಮ್ಮ ವಯಸ್ಸಾದರೂ ಸಹ ಅವರು ಸಂದೇಶ ಸ್ಪಷ್ಟ ಮತ್ತು ಅತ್ಯಗತ್ಯವಾಗಿದೆ. ಪರಿಸರ ಕಾಳಜಿ ಕೇವಲ ಒಂದು ಕೆಲಸವಲ್ಲ, ಆದರೆ ಮುಂದಿನ ಪೀಳಿಗೆಯ ಮೇಲಿನ ಪ್ರೀತಿಯ ಅಭಿವ್ಯಕ್ತಿಯೂ ಕೂಡ ಆಗಿದೆ ಎಂಬುದು ಸಾಲುಮರದ ತಿಮ್ಮಕ್ಕನ ನಂಬಿಕೆಯಾಗಿದೆ. ಇವರು ಅವರ ಜೀವನದುದ್ದಕ್ಕೂ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ಎಂಬುದು ವಿಶೇಷವಾಗಿದೆ. ಮತ್ತು ಸಾಲುಮರದ ತಿಮ್ಮಕ್ಕ ಅವರು 30 ಜೂನ್ 1911ರಿಂದ 14 ನವೆಂಬರ್ 2025ರವರೆಗೂ ಬದುಕಿದ್ದರು. ಇವರು ಬದುಕಿದ ಕ್ಷಣವು ನಮ್ಮೆಲ್ಲರೊಂದಿಗೆ ಮತ್ತು ನಮಗೆ ಸ್ಫೂರ್ತಿದಾಯಕವಾಗಿದೆ. ಒಟ್ಟು 114 ವರ್ಷ ಬದುಕಿದ ಹೆಗ್ಗಳಿಕೆಯು ಇವರ ಪಾಲಾಗಿದೆ. ಇನ್ನು ಕೇಂದ್ರ ಸರ್ಕಾರವು ಇವರ ಸಾಧನೆಯನ್ನು ಮೆಚ್ಚಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಇದು ಸಾಲುಮರದ ತಿಮ್ಮಕ್ಕನ ಜೀವನದ ಚರಿತ್ರೆಯಾಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಜಯಕ್ಷಯ ಕನ್ನಡ ಯೂಟ್ಯೂಬ್ ಚಾನೆಲ್ನ.